ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಊರಿಗೆ ಹೋಗಿದ್ ವಿಡಿಯೋದಲ್ಲಿ ಚಿತ್ರದುರ್ಗ ಕೋಟೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೆನಪಿದ್ಯಾ? ಬನ್ನಿ ಇವಾಗ ನಿಮ್ನ ಕೋಟೆ ನೋಡಕ್ ಕರ್ಕೊಂಡು ಹೋಗ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೈವೇನಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ನೋಡಿದ್ದೆ ದೊಡ್ಡ ದೊಡ್ಡ ಬಂಡೆಕಲ್ಲಿತ್ತು. ಈ ಬಿಸಿಲು ನೋಡಿದ್ದೆ ಕೋಟೆಗೆ ಹೋಗಕ್ಕಾಗತ್ತೋ ಇಲ್ವಾ ಅಂತ ಅನ್ಕೊಂಡಿದ್ದೆ. ಫೈನಲಿ ಕೋಟೆ ರೀಚ್ ಆದ್ವಿ. ಕೋಟೆನ ನಾವೇ ಹಾಗೆ ಸುತ್ತಾಡ್ಕೊಂಡು ಬಂದ್ರೆ ಕೋಟೆ ಬಗ್ಗೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಒಂದು ಗೈಡ್ ಅಂಕಲ್ನ ಹೆಲ್ಪ್ ತಗೊಂಡ್ವಿ. ಆ ಅಂಕಲ್ ಕೋಟೆ ಬಗ್ಗೆ ನಮ್ಗೆ ಚೆನ್ನಾಗಿ ತಿಳಿಸಿದ್ದು. ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಕ್ಕೆ ಅನುಕೂಲ ಆಗಲಿ ಅಂತ ಚಿತ್ರದುರ್ಗದ ಪಾಳೆಗಾರರು ಈ ಕೋಟೆನ ಕಟ್ಟಿಸಿದ್ದಂತೆ. ಈ ಕೋಟೆ 7 ಸುತ್ತಿನ ಕೋಟೆ ಅಂತ ಪ್ರಸಿದ್ಧ ಆಗಿದೆ. ಈ ಕೋಟೆಯಲ್ಲಿ 9 ಅಗಸೆ ಬಾಗಿಲುಗಳು, 38 ದಿಡ್ಡಿ ಬಾಗಿಲುಗಳು, 35 ಕಲ್ಲ ಕಿಂಡಿಗಳು ಮತ್ತೆ 4 ಗುಪ್ತ ಬಾಗಿಲುಗಳಿದೆ. ಬೆಟ್ಟದ ಮೇಲೆ ಏಕನಾಥೇಶ್ವರಿ, ಹಿಡಂಬೇಶ್ವರಿ, ಸಂಪಿಗೆ ಸಿದ್ದೇಶ್ವರ, ವರ್ಗುಣೇಶ್ವರ ದೇವಾಲಯ ಹೀಗೆ 14 ದೇವಸ್ಥಾನಗಳಿದೆ. ಮತ್ತೆ ಈ ಕೋಟೆ ಒಳಗಡೆ ಮುರುಘಾ ಮಠ, ಒನಕೆ ಓಬವ್ವನ ಕಿಂಡಿ, ಮದ್ದು ಬೀಸುವ ಕಲ್ಲುಗಳು, ಎಣ್ಣೆ ಕೊಳಗಳು, ಗರಡಿ ಮನೆ, ಇನ್ನೂ ಅನೇಕ ಸ್ಮಾರಕಗಳಿವೆ. ಇದೇ ನೋಡಿ ಓಬವ್ವನ ಸಮಾಧಿ ಸ್ಥಳ. ಇಷ್ಟೆಲ್ಲ ಕೋಟೆ ನೋಡೋದ್ರೊಳಗೆ ಸುಸ್ತಾಗೋಯ್ತು. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಅಂಕಲ್ ಹೇಳಿರೋ ಕೆಲವು ಮಾತು ಕೇಳ್ತಾ ಮುಂದೆ ನೋಡ್ತಾ ಹೋದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನೋಡಿ ಓಬವ್ವನ ಮನೆ. ನಾನು ಓಬವ್ವನ ಮನೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ. ಬರೀ ಕಲ್ಗಳೇ ರಾಶಿ ರಾಶಿ ಇತ್ತು. ಆಮೇಲೆ ಅಲ್ಲಿಂದ ಓಬವ್ವನ ಕಿಂಡಿ ನೋಡಕ್ ಹೋದೆ. ಇಲ್ಲೇ ನೋಡಿ ಕೋಟೆ ಒಳಗಡೆ ಶತ್ರು ಸೈನಿಕರು ಬಂದಿದ್ದು. ಫೈನಲಿ ಕೋಟೆ ಒಳಗೆಲ್ಲ ಸುತ್ತಾಡ್ಕೊಂಡು ಆಚೆ ಬಂದೆ. ತುಂಬಾನೇ ಸುಸ್ತಾಗಿತ್ತು. ಅದು ಕೋಟೆ ಒಳಗೆ ನೋಡಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಆಮೇಲೆ ಗೈಡ್ ಅಂಕಲ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.